ಮಾತ್ರ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ. ಬಹುತೇಕ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಅವಲಂಬಿಸಿದ್ದಾರೆ ಅಂತೇಳಿ ಅಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ. ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ರೆ, ಅಂದರೆ ನಗರ ಪ್ರದೇಶದಲ್ಲಿರುವವರಿಗೆ ಸರ್ಕಾರಿ ಆಸ್ಪತ್ರೆಗಳ ಅವಶ್ಯಕತೆ ಇಲ್ವಾ? ಏನಿಲ್ಲದೆ ಇಲ್ಲಿ ನೋಡಿ, ಇವತ್ತು ಜಯದೇವ, ನಿಮೆನ್ಸ್, ಕಿದ್ವಾಯ್, ವಿಕ್ಟೋರಿಯಾ, ಜಯನಗರ ಆಸ್ಪತ್ರೆ, ಮಲ್ಲೇಶ್ವರಂ ಆಸ್ಪತ್ರೆ, ಸಿ.ವಿ. ನಗರ ಆಸ್ಪತ್ರೆ, ಅಲ್ಲಿ ನೋಡಿ ಜನ ಪೇಷಂಟ್ಗಳು ಎಷ್ಟಿದ್ದಾರೆ, ಎಲ್ಲ ಕೂಡ ಫುಲ್. ಅಲ್ಲಿ ಅವ್ರಿಗೆ ಸವಲತ್ತು ಸಿಕ್ಕುದಿಲ್ವಾ? ಇವತ್ತು ನಮ್ಮ ದೇಶದಲ್ಲಿ ಏನಂತ ಹೇಳಿದ್ರೆ, ಹಿಂದಿಂದಲೂ ಕೂಡ ಸ್ವತಂತ್ರಕ್ಕಿಂತಲೂ ಮುಂಚೆ ಕೂಡ ಸಿಕ್ಕೋದು ಮುಂಚೆ ಕೂಡದಲ್ಲಿ ಕೂಡ ನಮ್ಮ ದೇಶದಲ್ಲಿ 2 ಟೈರ್ ಸಿಸ್ಟಮ್, ಅದೊಂದು ಪ್ರೈವೇಟ್, ಒಂದು ಗೌರ್ಮೆಂಟ್. ಅದು ಹೌಸಿಂಗ್, ಮನೆ ಕಟ್ಟೋದ್ರಲ್ಲಿ, ಎಜುಕೇಷನ್, ಶಿಕ್ಷಣ ಪಡೆಯೋದ್ರಲ್ಲಿ, ಹೆಲ್ತ್ ಅಲ್ಲಿ. ಈಗ ಅಂದಿಂದ ಯಾಕಂತ ಹೇಳಿದ್ರೆ ಈ 145 ಕೋಟಿ ಜನಸಂಖ್ಯೆಗೆ ಎಲ್ಲ ಗುಡ್ಡಗಾಡು ಅಲ್ಲಿ ಇಲ್ಲಿ ಜೀವಿಸುವಂಥವರಿಗೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಕೂಡ ಸರ್ಕಾರದಿಂದಲೇ 100% ಕೂಡ ಸಣ್ಣ ಸಣ್ಣ ರಾಷ್ಟ್ರಗಳೇನು 10 ಲಕ್ಷ 5 ಲಕ್ಷ ಇರುವ ನಾರ್ವೆದಲ್ಲಿ ಏನು ಫ್ರೀ ಎಜುಕೇಷನ್ ಫ್ರೀ ಕೊಡ್ತಾ, ಆ ಫಿನ್ಲ್ಯಾಂಡ್ ಸಣ್ಣ 30-40 ಜನಸಂಖ್ಯೆ ಅಲ್ಲಿದಾಗೆ ಮಾಡ್ಲಿಕ್ಕೆ ಆಗುದು ಅಂತ ಹೇಳಿಕೊಂಡು 2 ಟೈರ್ ಸಿಸ್ಟಮ್ ಇದು. ಪ್ರೈವೇಟ್ ಇದೆ, ಗೌರ್ಮೆಂಟ್. ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಅದರ ಸಮಸ್ಯೆ ಆಗ್ತಿದೆ ಅಲ್ಲ, ಇದು ಹಿಂದೆಲ್ಲೂ ಕೂಡ ಬಂದಂತ ವ್ಯವಸ್ಥೆ. ಅದಕ್ಕಾಗಿ ಯಾರು ಸರ್ಕಾರಿ ವ್ಯವಸ್ಥೆ ಬೇಕು ಸರ್ಕಾರಕ್ಕೆ ಹೋಗ್ತಾರೆ, ಯಾರು ಸರ್ಕಾರಿ ಬೇಡ ಅವರು ಪ್ರೈವೇಟ್ ಹೋಗ್ತಾರೆ, ಅದು ಅವ್ರ ಇಚ್ಛೆ. ಅದಕ್ಕಾಗಿ ನಾವು ಹೇಳ್ದೆ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಯ ಅನಿವಾರ್ಯತೆ ಇರೋರು ಕೂಡ ಸುರಕ್ಷಿತವಾಗಿ ಹೊರಗೆ ಬರ್ತಾರೆ, ಎಲ್ಲವೂ ಆರಾಮಾಗಿದೆ ಅಂತ ಹೇಳೋಂಗಿಲ್ವಲ್ಲ? ಯಾಕೆ ಇಲ್ಲ? ಇವತ್ತು ನಿಮೆನ್ಸ್ ಅಲ್ಲಿ, ಕಿದ್ವಾಯ್ ಅಲ್ಲಿ ಎಷ್ಟು, ಇವತ್ತು ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಎಷ್ಟು ಆಪರೇಷನ್ ಆಗ್ತದೆ? ಎಷ್ಟು ಪ್ರಮಾಣದಲ್ಲಿ ಸರಿ ಇದೆ ಅಂತೀರಾ? ಮಂಗಳೂರಿನಲ್ಲಿ ಇವತ್ತು ಎಲ್ಲಾ ಖಾಸಗಿ ಆಸ್ಪತ್ರೆ ನೀವು ಸೇರಿಸಿ, ಆಲ್ ಖಾಸಗಿ ಆಸ್ಪತ್ರೆ, ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಆಗುವಂತ ಡೆಲಿವರಿ ಇದೆ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ನಮ್ಮ ಗೌರ್ಮೆಂಟ್ ಲೇಡಿ ಗೋಷನ್ ಆಸ್ಪತ್ರೆ ಆಗ್ತದೆ ತಿಂಗಳಿಗೆ. ಇಲ್ಲಿನೂ ಕೂಡ ತಗೊಳ್ಳಿ, ಇದರಲ್ಲಿ ಇಡೀ ನಮ್ಮ ಪ್ರೈವೇಟ್ಗೆ ಹಾಸ್ಪಿಟಲ್ಗೆ ಬರುವಂಥ ಪೇಷಂಟ್ಗಳೇನಿದೆ ಅಲ್ಲ, ಇವನ್ನೆಲ್ಲ ಕೂಡ ಸೇರಿಸಿದ್ರೆ ಅದಕ್ಕಿಂತ ಜಾಸ್ತಿ ವಿಕ್ಟೋರಿಯಾದಲ್ಲಿ ಇವತ್ತು ಪೇಷಂಟ್ಗಳು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಅದೆಲ್ಲ ಕೂಡ ಗುಣಮುಖರಾಗ್ಲಿಲ್ವಾ? ಗುಣಮುಖ ಆಗಿದ್ದಾರೆ. ಹಾಗೇನೆ ಅದರಲ್ಲಿ ವೈಫಲ್ಯಗಳನ್ನು ನೀವು ಸರ್ಕಾರದಲ್ಲಿ ಸ್ವಲ್ಪ ಮಟ್ಟಿನ ವೈಫಲ್ಯ ಆದಾಗ ಅದಕ್ಕೆ ಬಿಂಬಿಸುವುದು ಜಾಸ್ತಿ ಆಗ್ತದೆ. ಖಾಸಗಿ ಆದ್ರೆ ಎಷ್ಟೇ ಸ್ವಲ್ಪ ಮಟ್ಟಿನ ಅಂತ ಹೇಳ್ಬೇಡಿ ಸರ್, ಹತ್ತಿರ ಹೋಗಿ ನೋಡಿದಾಗ ಅಂತ ಯಾವುದೇ ಸಮಸ್ಯೆಗಳು ಇಲ್ಲ, ಬಹುತೇಕ ಇಲ್ಲ. ಇಲ್ಲ ಅಂತಲ್ಲ, ಕೆಲವೊಂದು ಘಟನೆಗಳು ಆಗ್ತದೆ. ಆದ್ರೆ ಅದು ಯಾಕೆ ಏನು ಎಲ್ಲ ಕೂಡ ವೈದ್ಯರಂತ ನಾವು ದೂಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ವೈದ್ಯರಿಗೆ ಅವರ ತಂದೆ ತಾಯಂದಿರನ್ನೇ ಬದುಕಿಸ್ಲಿಕ್ಕೆ ಆಗುದಿಲ್ಲ ಕೆಲವು ಸಂದರ್ಭದಲ್ಲಿ. ಅವರೇನು ದೇವರಲ್ಲ, ವೆಂಟಿಲೇಟರ್ ಸಂಜೀವಿನಿ ಅಲ್ಲ. ಇದರಲ್ಲಿ ಅಮೆರಿಕ ಜರ್ನಲ್ ಬುಕ್ ಅವರು ಸರ್ವೆ ಮಾಡಿದ್ರು, ಯಾವ ತಪ್ಪಿಂದ ಜಾಸ್ತಿ ಜನ ತೀರಿ ಹೋಗ್ತಾರೆ ಅಂತೇಳಿ. ಅದು ಕ್ಯಾನ್ಸರ್ ಇಂದ ತೀರಿ ಹೋಗ್ತಾರ, ಹಾರ್ಟ್ ಇಂದ ತೀರಿ ಹೋಗ್ತಾರ, ಆಕ್ಸಿಡೆಂಟ್ ಇಂದ ತೀರಿ ಹೋಗ್ತಾರ, ಕಿಡ್ನಿಯಿಂದ ತೀರಿ ಹೋಗ್ತಾರ ಅಂತೇಳಿ ಸರ್ವೆ ಮಾಡಿದಂತ ರಿಪೋರ್ಟ್ ಏನು ಬಂದು ಗೊತ್ತಿದೆ? ಡಾಕ್ಟರ್ ನೆಗ್ಲಿಜೆನ್ಸ್ ಇಂದ ಜಾಸ್ತಿ ಜನ ತೀರಿ ಹೋಗ್ತಾರೆ ಅಂತ ಹೇಳಿಕೊಂಡು ಒಂದು ರಿಪೋರ್ಟ್ ಇದು. ಅಮೆರಿಕದಲ್ಲಿ ಆಗುವಂತ ಇದು ವಿಚಾರ. ಇದಕ್ಕೆ ಅಲ್ಲ, ಇಲ್ಲಿ ಬೇರೆ ಇರುತ್ತೆ, ವಿಭಿನ್ನತೆ ಇರುತ್ತೆ. ಸೊ ಎಲ್ಲಾ ರೀತಿ ನೋಡಿದ್ರೆ ನಮ್ಮ ಹೆಲ್ತ್ ಸಿಸ್ಟಮ್ ಚೆನ್ನಾಗಿದೆ. ನಾವೆಲ್ಲ ಸಪೋರ್ಟ್ ಕೊಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ